ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮಂಜುನ. ವೆಲ್ಕಮ್ ಟು ಮೈ ಚಾನಲ್. ಇಂದು ನಾನು ನಿಮಗೆ ಬೇಡಿದ ಹರಕೆಯನ್ನು ಪೂರೈಸುವ ಕಾಮಣ್ಣ ನವಲಗುಂದದ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣನ ಬಗ್ಗೆ ತಿಳಿಸಿಕೊಡುತ್ತೇನೆ. ನವಲಗುಂದದಲ್ಲಿಯ ಆಚರಣೆಯು ವಿಶಿಷ್ಟವಾಗಿದ್ದು, ಜನರು ದೇವರನ್ನು ಪೂಜಿಸುವುದು ಸಾಮಾನ್ಯ. ಆದರೆ ಇಲ್ಲಿನ ಜನರು ಕಾಮಣ್ಣ ದೇವರನ್ನು ಪೂಜಿಸುತ್ತಾರೆ. ನವಲಗುಂದದ ಹಲವು ಓಣಿಗಳಲ್ಲಿ ಕಾಮಣ್ಣನನ್ನು ಪ್ರತಿಷ್ಠಾಪಿಸಿರುತ್ತಾರೆ. ಆದರೆ ಅವುಗಳಲ್ಲಿ ರಾಮಲಿಂಗ ಓಣಿಯ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣನು ವಿಶಿಷ್ಟವಾಗಿದೆ. ಶತಮಾನಗಳಷ್ಟು ಪ್ರಾಚೀನ ಇತಿಹಾಸ ಹೊಂದಿರುವ ಕಾಮಣ್ಣನನ್ನು ನವಲಗುಂದದ ಶ್ರೀ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಇಲ್ಲಿಯ ಜನರ ನಂಬಿಕೆ ಏನೆಂದರೆ, ಇಲ್ಲಿ ಬಂದು ಹರಕೆಯನ್ನು ಸಲ್ಲಿಸಿ ಆ ಹರಕೆಗಳು ಫಲಪ್ರದವಾಗಿರುತ್ತವೆ ಅಥವಾ ಫಲವನ್ನು ಕೊಡುತ್ತವೆ ಅಂತ ನಂಬಿರುತ್ತಾರೆ. ಬೇಡಿದ ಹರಕೆಗಳನ್ನು ಪೂರೈಸುತ್ತಾನೆ ಎಂದು ಇಲ್ಲಿಯ ಜನರು ನಂಬಿರುತ್ತಾರೆ. ಶ್ರೀ ರಾಮಲಿಂಗೇಶ್ವರ ಕಾಮಣ್ಣನ ಹರಕೆಗಳು ಯಾವುವು ಎಂದರೆ, ಒಂದನೇ ಹರಕೆ ಮದುವೆಯಾಗಲು ಬೆಳ್ಳಿಯ ಬಾಸಿಂಗ, ಎರಡನೇದು ಮಕ್ಕಳಾಗಲು ಬೆಳ್ಳಿಯ ತೊಟ್ಟಿಲು, ಗಂಡು ಸಂತಾನಕ್ಕಾಗಿ ಬೆಳ್ಳಿಯ ಮೀಸೆ, ಆರೋಗ್ಯ ಭಾಗ್ಯಕ್ಕಾಗಿ ಬೆಳ್ಳಿಯ ಕುದುರೆ, ಮನೆ ನೆರಳು ಭಾಗ್ಯಕ್ಕಾಗಿ ಬೆಳ್ಳಿಯ ಚಿತ್ತರಗಿ, ಉದ್ಯೋಗ ಭಾಗ್ಯಕ್ಕಾಗಿ ಬೆಳ್ಳಿಯ ಪಾದ, ಕಣ್ಣು ದೃಷ್ಟಿಯ ಭಾಗ್ಯಕ್ಕಾಗಿ ಬೆಳ್ಳಿಯ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಬೆಳ್ಳಿಯ ಹಸ್ತ. ಈ ರೀತಿಯಾಗಿ ಹರಕೆಯ ಸಾಮಗ್ರಿಗಳು ಇಲ್ಲಿ ಇರುತ್ತವೆ. ಈ ಸಾಮಗ್ರಿಗಳನ್ನು ಕಾಮಣ್ಣನಿಗೆ ಅರ್ಪಿಸಿ ಹರಕೆಯನ್ನು ಅರ್ಪಿಸುತ್ತಾರೆ. 2026ರ ರಾಮಲಿಂಗೇಶ್ವರ ಕಾಮಣ್ಣನ ಪ್ರತಿಷ್ಠಾಪನೆ ಮತ್ತು ದರ್ಶನದ ವಿವರವನ್ನ ಹೇಗಿದೆ. ದಿನಾಂಕ 28/2/2026 ಶನಿವಾರ ದ್ವಾದಶಿಯ ಬೆಳಿಗ್ಗೆ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನ ಪ್ರಾರಂಭವಾಗಿ ದಿನಾಂಕ 3 ಮಾರ್ಚ್ 2026 ಮಂಗಳವಾರ ಹುಣ್ಣಿಮೆಯ ದಿನ ದರ್ಶನದ ಭಾಗ್ಯ ಇರುತ್ತದೆ. ಇದು ದಿನದ 24 ಗಂಟೆಗಳ ಕಾಲ ದರ್ಶನದ ಭಾಗ್ಯ ಇರುತ್ತದೆ. ಮತ್ತು 4 ಮಾರ್ಚ್ 2026 ಬುಧವಾರದಂದು ಸಾಯಂಕಾಲ 4ರಿಂದ 5 ಗಂಟೆ ತನಕ ದರ್ಶನ ಇರುತ್ತದೆ. ತದನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಕಾಮಣ್ಣ ದೇವರ ಮೆರವಣಿಗೆಯ ನಂತರ ಕಾಮಣ್ಣ ದೇವರನ ದಹನವನ್ನು ಮಾಡುತ್ತಾರೆ. ಕಾಮಣ್ಣ ದರ್ಶನಕ್ಕೆ ಬರುವ ಹಳೆಯ ಭಕ್ತಾದಿಗಳು ಮತ್ತು ಹೊಸ ಭಕ್ತಾದಿಗಳಿಗೆ ಈ ಸ್ಕ್ರೀನ್ ಮೇಲೆ ಕಾಣಿಸುವಂತ ಅಂದರೆ 28 ಫೆಬ್ರವರಿ 2026ರಿಂದ 4 ಮಾರ್ಚ್ 2026 ಸಾಯಂಕಾಲ 4 ಅಥವಾ 5 ಗಂಟೆ ತನಕ ದರ್ಶನದ ಲಭ್ಯತೆ ಇರುತ್ತದೆ. ಇಲ್ಲಿ ಹೇಳಿದ ದಿನಗಳಲ್ಲಿ ಕಾಮಣ್ಣನ ದರ್ಶನವನ್ನು ಪಡೆದು ಹರಕೆಯನ್ನು ಅರ್ಪಿಸಿ ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿರಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.